طبيعي شربت. ಜ್ಯೂಸ್ ಶರ್ಬತ್. شربت طبيعي. ಇದು ಶರ್ಬತ್ ಅಂತೆ. ಹಿಂದೂಸ್ತಾನ್. والنعم. ಥ್ಯಾಂಕ್ ಯು. ವೇರ್ ಆರ್ ಯು ಫ್ರಮ್? ಎರ್ಬಿಲ್? سوريا. ಸೂರ್ಯಾ. سوريا كردي سوريا. ಸೊ ಇದು ಸೂರ್ಯಾ ಡ್ರಿಂಕ್. ಸೂರ್ಯಾ ಶರ್ಬತ್. ಸೂರ್ಯಾ ಶರ್ಬತ್ತು. ಇವ್ರ ಡ್ರೆಸ್ ನೋಡಿ ಹೆಂಗಿದೆ ಅಂತ. ನೋಡಿ ಹೆಂಗಿದೆ ಪಾತ್ರೆ ಸಾಮಾನು ಇವ್ರದ್ದು. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಸಖತ್ತಾಗಿದೆ ಅಂತ. ವಾವ್, ವೆರಿ ಗುಡ್. ಶರ್ಬತ್ ಕೊಟ್ಟರು. ವೈನ್ ಥರ ಇದೆ. ಜೀವನದಲ್ಲಿ ನಮ್ಮೆಲ್ರಿಗೂ ಗೊತ್ತು ಹಣದ ಮಹತ್ವ. ಅದು ಒಂದು ಪೇಪರ್ ಆದರೂ ಕೂಡ ಎಷ್ಟು ಅದಕ್ಕೆ ಒಂದು ಮಹತ್ವ ಇದೆ ಅಂತ. ಹಾಗೆ ಒಂದೊಂದು ದೇಶದ ಪೇಪರ್ಗೂ ಬೇರೆ ಬೇರೆ ರೀತಿಯ ಮಹತ್ವ ಇದೆ. ಈಗ ಇಡೀ ವಿಶ್ವವನ್ನು ಆಳ್ತಾ ಇರುವಂತಹ ಅಮೇರಿಕನ್ ಡಾಲರ್ ಅಂತ ನಾವು ಹೇಳ್ತೀವಿ, ಅದು ವಿಶ್ವದ ಪೇಪರ್ನ ದೊರೆ ಅಂತಲೇ ಕರಿಬೋದು. ಯಾಕಂದರೆ ಎಲ್ಲ ಕಡೆನೂ ವ್ಯಾಪಾರ ವಹಿವಾಟು ಎಲ್ಲ ನಡೆಯುತ್ತಲ್ಲ, ಅದೆಲ್ಲ ಪ್ರತಿಯೊಂದು ನಡೆಯೋದು ಈ ಹಣದಿಂದನೇ. ಈ ಹಣದ ಮಾರ್ಕೆಟ್ಗಳು ಬಹಳ ನನಗೆ ಯಾವಾಗಲೂ ಆಶ್ಚರ್ಯ ತರುತ್ತೆ. ಯಾಕಂದರೆ ಇದೊಂದು ಪೇಪರ್ ಆದರೂ ಕೂಡ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಒಂದು ಹೆಣ ಕೂಡ ಎದ್ದು ಬಂದ್ಬಿಡುತ್ತೆ ದುಡ್ಡಿದ್ರೆ ಅಥವಾ ಹಣ ತೋರಿಸಿದ್ರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕುರ್ದಿಸ್ತಾನ್ನ ಎರ್ಬಿಲ್ ನಗರದಲ್ಲಿ ಒಂದು ಮನಿ ಮಾರ್ಕೆಟ್ ಇದೆ. ಈ ಮನಿ ಮಾರ್ಕೆಟ್ನ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಎಲ್ಲರೂ ಹಣವನ್ನು ವಹಿವಾಟು ಮಾಡ್ತಾರೆ. ಇಲ್ಲಿ ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನ ವಹಿವಾಟು ಮಾಡ್ತಾರೆ. ಆದರೆ ಎಲ್ಲದನ್ನು ಓಪನ್ ಆಗಿ ಇಡ್ತಾರೆ ದುಡ್ಡನ್ನು. ಅದಾದಮೇಲೆ ಅವರೇನೋ ನಮಾಜ್ಗೆ ಹೋದರೆ ಅಥವಾ ಆಚೆ ಕಡೆಗೆ ಹೋದರೆ ಅದನ್ನು ಅದೇ ಜಾಗದಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಈ ಒಂದು ಜಾಗವನ್ನು ಈ ಒಂದು ಮನಿ ಮಾರ್ಕೆಟ್ನ ತೋರಿಸೋಣ ಅಂತ ಬಂದಿದ್ದೀನಿ ಎರ್ಬಿಲ್ ನಗರದಲ್ಲಿ. ಬನ್ನಿ ನೋಡಿ, ಇಲ್ಲೇ ಹೆಂಗೆ ಕೂತಿದ್ದಾರೆ ಎಲ್ಲರೂ. ಸಲಾಮ್, ಹೌ ಆರ್ ಯು? ಗುಡ್. ದಿಸ್ ಇಸ್ ದ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ನೋಡಿ, ಇದು ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಸಂಪೂರ್ಣವಾಗಿ ಹಣದ ಮಾರ್ಕೆಟು. ಎಲ್ಲೆಲ್ಲೂ ಹಣದ ರಾಶಿಗಳನ್ನು ಎಲ್ಲರೂ ಇಟ್ಟು ವಹಿವಾಟು ಮಾಡ್ತಾ ಇರ್ತಾರೆ. ಎಲ್ಲ ಕಡೆನೂ ಹಣ ಇದೆ. ಇರಾನ್ದು ದುಡ್ಡಿದು ಕಂತೆ ದುಡ್ಡಿದೆ. ಸಲಾಮ್, ಹೌ ಆರ್ ಯು? ಐ ಆಮ್ ಫ್ರಮ್ ಇಂಡಿಯಾ. ದಿಸ್ ಇಸ್ ಇರಾನ್ ಮನಿ. ಓಕೆ. ಫಾರ್ $100 ಹೌ ಮಚ್? ಸೊ ಕಂತೆ ಇಟ್ಟಿದ್ದಾರೆ. ಯಾಕೆಂದರೆ ಇರಾನ್ ಮನಿಗೆ ಏನು ವ್ಯಾಲ್ಯೂನೇ ಇಲ್ಲ ಇವತ್ತು. ಫಾರ್ ಹೌ ಮಚ್? ಫಾರ್ $100 ಹೌ ಮಚ್ ಯು ಗಿವ್? 8 million. ಓಕೆ, ಮೋಸ್ಟ್ಲಿ $100 ಕೊಟ್ಟರೆ ಸಿಕ್ಕಾಪಟ್ಟೆ ಕೊಡ್ತಾರೆ. ಇಷ್ಟು ಕೊಡ್ತಾರೆ ಅನಿಸುತ್ತೆ. ಸೊ ಹಾಗೆ ಇಲ್ಲಿ ಇರಾನ್ ದುಡ್ಡು ನೋಡ್ತಾ ಇದ್ದೀರಾ, ಯೂರೋ ನೋಡ್ತಾ ಇದ್ದೀರಾ ನೋಡಿ. ಯೂರೋ ಇಟ್ಟಿದ್ದಾರೆ, ಡಾಲರ್ಸ್ ಇಟ್ಟಿದ್ದಾರೆ, ಬೇರೆ ಬೇರೆ ದೇಶದ ಹಣ ಇಟ್ಟಿದ್ದಾರೆ. ಎಲ್ಲ ಕಡೆ ಗಿಜಿ ಅಂತ ಇದೆ. ಇಲ್ಲೂ ಅಷ್ಟೇ ನೋಡಿ, ಬ್ರದರ್ ಹತ್ರ ಎಷ್ಟು ಹಣ ಇದೆ ಅಂತ. ದಿಸ್ ಇಸ್ ಇರಾಕ್ ಮನಿ. ಹಾಂ ನೋಡಿ, ಇದು ರೂಬಲ್ ಅಲ್ಲ, ಇದ್ಯಾವುದು ಇದು? ಸೂರ್ಯಾ ಮನಿ. ನೋಡಿ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಸಿರಿಯಾ 1000 ಬ್ಯಾಂಕ್ ನೋಟ್ಗಳು ಹೆಂಗಿಟ್ಟಿದ್ದಾರೆ ಅಂತ. ಒಬ್ಬ ಇನ್ನೊಂದು ಕಂತೆ. ಓಕೆ, ಇದ್ಯಾವ ದೇಶದ್ದು? ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾಕ್ 50,000. ಓಕೆ 50,000 ನೋಟಿಲ್ಲ ನೋಡಿ, ಎಷ್ಟಿಟ್ಟಿದ್ದಾರೆ ದುಡ್ಡು. ಅಯ್ಯೋ, ಸೌದಿ ಶೋ. ಓಕೆ ಇದು ಸೌದಿ ದೇಶದ ದುಡ್ಡು. ಅದು ಜಾಸ್ತಿ ಬೆಲೆ ಇರಬೇಕು, ಅದಕ್ಕೆ ಮೇಲೆತ್ತಿ ತೋರಿಸ್ತಾ ಇಲ್ಲ. ಓಕೆ ಎಷ್ಟು ದುಡ್ಡಿದೆ ನೋಡಿ ಇವ್ರ ಹತ್ರ ಇಲ್ಲಿ. ಓಕೆ ಥ್ಯಾಂಕ್ ಯು. ಬೀದಿಲಿ ರೋಡಲ್ಲಿ ಮಾರ್ಕೆಟ್ ಮಧ್ಯ ಇಷ್ಟೊಂದು ಹಣವನ್ನು ಇಟ್ಕೊಂಡು ವ್ಯಾಪಾರ ವಹಿವಾಟನ್ನು ಮಾಡ್ತಿರೋದು ಬಹಳ ವಿಶೇಷ. ಹೌ ಆರ್ ಯು? ವಿಚ್ ಮನಿ ಇಸ್ ದಿಸ್? ಇರಾಕ್? ಇವೆಲ್ಲ ಇರಾನ್ ಮನಿ. ಇರಾನ್. ಹಾಂ ಓಕೆ, ಇದು ಇರಾನ್ ದೇಶದ ದುಡ್ಡು, ಇದು ಸಿರಿಯಾ ದೇಶದ ದುಡ್ಡು. ಅಂದರೆ ಇಲ್ಲಿಂದ ಯಾವ್ಯಾವ ಬಾರ್ಡರ್ಸ್ ಇದೆಯಲ್ವಾ, ಆ ಬಾರ್ಡರ್ಸ್ ತಕ್ಕಂತೆ ದುಡ್ಡನ್ನು ಇಟ್ಕೊಂಡಿದ್ದಾರೆ ನೋಡಿ. ಎಷ್ಟು ದುಡ್ಡನ್ನು ಎಣಿಸ್ತಾ ಇದ್ದಾರೆ ಎಲ್ಲರೂ ಅಂತ. ಬಾ ಎಲ್ಲೆಲ್ಲೂ ದುಡ್ಡು, ಎಲ್ಲೆಲ್ಲೂ ಹಣದ ಕಂತೆಗಳು. ಈ ಥರ ಮಾರ್ಕೆಟ್ ನೋಡೋದು ಬಹಳ ಅಪರೂಪ ನೋಡಿ. ಇಲ್ಲಿ ಎಲ್ಲ ಕಡೆ ಕಂತೆ ದುಡ್ಡು. ಅಲ್ಲಿ ನೋಡಿ, ಅಲ್ಲಿ ಎಷ್ಟಿದೆ ಅಂತ. ಯಾರು ಕದಿಯಲ್ವಂತೆ, ಯಾರು ಮುಟ್ಟಲ್ವಂತೆ. ಎಲ್ಲ ವಹಿವಾಟು ಕರೆಕ್ಟಾಗಿ ನಡೆಯುತ್ತಂತೆ ಈ ಜಾಗದಲ್ಲಿ. ಎಷ್ಟೋ ವರ್ಷಗಳಿಂದ ಈ ರೀತಿ ನಡ್ಕೊಂಬರ್ತಾ ಇರೋದು ಬಹಳ ವಿಶೇಷ. ವಾಹ್, ಗಿಜಿ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಡಾಲರ್ಸ್ ವಹಿವಾಟು ನಡೀತಾ ಇದೆ.
ಒಳ್ಳೆ ಶೇರ್ ಮಾರ್ಕೆಟಲ್ಲಿ, ಹಳೆ ಕಾಲದ ಶೇರ್ ಮಾರ್ಕೆಟ್ ಥರ ಇದೆ ಜಾಗ. ಇಲ್ಲಿ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ, ಜಗಳ ಆಡ್ತಾ ಇದ್ದಾರೆ. ಈ ಥರ ಜಾಗ ಸಿಗೋದು ಬಹಳ ಅಪರೂಪ. ಅಯ್ಯೋ, ಜಗಳ ಆಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಅಷ್ಟೇ ಎಕ್ಸ್ಚೇಂಜ್ ಕಂಪ್ನಿಗಳು, ಜ್ಯೂಸ್ ಅಂಗಡಿ, ಈ ಒಂದು ಜಗಳ ಕದನದ ನಡುವೆ ಐಸ್ ಕ್ರೀಮ್ ಅಂಗಡಿ, ಐಸ್ ಕ್ರೀಮ್, ಹಾಂ ನೋಡಿ, ಐಸ್ ಕ್ರೀಮ್ ಅಂಗಡಿ ಅವನು ದುಡ್ಡು ಹೆಂಗಿಟ್ಟಿದ್ದಾನೆ. ಗುಡ್. ಅಯ್ಯೋ, ಎಲ್ಲರೂ ಅಯ್ಯಪ್ಪ, ಇಲ್ಲಿಂದ ಎಸ್ಕೇಪ್ ಆಗೋಣ ಫಸ್ಟು. ಅಯ್ಯೋ, ಕ್ರೇಜಿ ಮಾರ್ಕೆಟ್ ಇದೆ ಯಾವುದೋ. ಈ ಥರ ದುಡ್ಡಿನ ಮಾರ್ಕೆಟು ನೋಡೋದಕ್ಕೆ ಪ್ರತಿ ಸಾರಿನೂ ಸಿಗಲ್ಲ, ಅದಕ್ಕೋಸ್ಕರ ಹುಡ್ಕೊಂಬಂದೆ. ಜನರಲಿ ಈ ಥರ ಜಾಗಗಳಲ್ಲಿ ಶೂಟಿಂಗ್ ಮಾಡೋದು ಬಹಳ ಕಷ್ಟ. ನೋಡಿ ಇಲ್ಲಿ ಇವ್ರ ಹತ್ರ ಎಷ್ಟಿದೆ ದುಡ್ಡು. ಯಪ್ಪ, ಪೇಪರ್ನ ಮಹತ್ವ ಇಲ್ಲಿ ಗೊತ್ತಾಗತ್ತೆ ನಿಮಗೆ. ಇದ್ರೊಳಗೆ ಆಗ್ತಾರೆ ಇವಾಗ. ಆಹಾ, ಗರಿ ಗರಿ ನೋಟ್ಗಳು. ಇರಾಕ್ ಮನಿ. ಓಕೆ, ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದುಡ್ಡಿನ ವಹಿವಾಟು ಮಾಡ್ತಾ ಇದ್ದಾರೆ. ಇರಾಕ್ ಮನಿ, ಇರಾಕ್ ಮನಿ. ಓಕೆ, ಎಲ್ಲ ದೇಶದ ಕರೆನ್ಸಿಯ ವ್ಯಾಪಾರ ವಹಿವಾಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇದು ಅಷ್ಟೇ, ಇರಾಕ್ ಮನಿ. ಸೊ ಈ ರೋಡ್ ಪೂರ್ತಿ ಸಂಪೂರ್ಣವಾಗಿ ಎಲ್ಲೆಲ್ಲೂ ಹಣ, ದುಡ್ಡು 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 ದುಡ್ಡು, ಪೇಪರು. ಇಲ್ಲಿ ಕಾಯಿನ್ಸ್ ಕೂಡ ಇದೆ. ಓಲ್ಡ್ ಕಾಯಿನ್. ಈ ದೇಶದ ಹಳೆಯ ಕಾಯಿನ್ಗಳು ಅಥವಾ ಬೇರೆ ಬೇರೆ ದೇಶದ್ದು ಇದೆ ಅನಿಸುತ್ತೆ. ನೋಡಿ ಹೆಂಗಿದೆ ಕಾಯಿನ್ ಕಲೆಕ್ಷನು. ವಾ, ಎಲ್ಲ ಅಪರೂಪವಾದ ಕಾಯಿನ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಭಾಳ ವಿಚಿತ್ರವಾದ ಮಾರ್ಕೆಟ್ ರೀ. ಅಂದರೆ ಈ ಥರ ಮಾರ್ಕೆಟ್ಸು ಬೇಸ್ಡ್ ಆನ್ ಟ್ರಸ್ಟ್ ಅಂತ ಹೇಳ್ತಾರೆ. ಅಂದರೆ ನಂಬಿಕೆಯ ಮೇಲೆ ಈ ರೀತಿ ಜಾಗಗಳು ನಿಂತಿರುತ್ತೆ. ಮಜಾ ಇತ್ತು. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಈ ಮಾರ್ಕೆಟು. ಇಲ್ಲೂ ನೋಡ್ಬೋದು ಸಾಕಷ್ಟು ಅಂಗಡಿಗಳು, ಸಾಕಷ್ಟು ಜನ ಪಟ 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 ಎಣಿಸ್ತಾ ಇದ್ದಾರೆ ದುಡ್ಡನ್ನು. ಇದು ಎರ್ಬಿಲ್ ನಗರದ ಹಾಗೆ ಕುರ್ದಿಸ್ತಾನ್ನ ರಾಜಧಾನಿಯ ಮನಿ ಮಾರ್ಕೆಟ್. ಈ ರಸ್ತೆಯಲ್ಲಿ ಬರೀ ಸಿಗರೆಟ್ ಅಂಗಡಿ. ಜಗತ್ತಲ್ಲಿರೋ ಎಲ್ಲ ಬ್ರ್ಯಾಂಡ್ಸು ಮತ್ತು ಇರಾಕಿ ಬ್ರ್ಯಾಂಡ್ಸ್ನ ಸಿಗರೆಟ್ ಮಾರಾಟ ಮಾಡುವಂತಹ ಜಾಗ. ಹೋಲ್ಸೇಲು. ಅಯ್ಯಪ್ಪ, ಯಾವ ರೇಂಜಿಗೆ ಸಿಗರೆಟ್ ಸೇರ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈ ರೀತಿ ಓಪನ್ ಆಗಿ ಎಲ್ಲ ರೀತಿಯ ಸ್ಮೋಕಿಂಗ್ ಎಕ್ವಿಪ್ಮೆಂಟ್ಸು ಕೂಡ ಸಿಗುತ್ತೆ. ನಮ್ಮಲ್ಲಿ ಈ ರೀತಿ ಸ್ಮೋಕಿಂಗ್ ಎಕ್ವಿಪ್ಮೆಂಟ್ಸ್ನ ಅಥವಾ ಸಿಗರೆಟ್ಸ್ನ ಓಪನ್ ಆಗಿ ಇಡಕ್ಕೆ ಬಿಡಲ್ಲ. ಇಲ್ಲಿ ಆ ರೀತಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಎರ್ಬಿಲ್ನ ಈ ಒಂದು ಕೆಫೆ ಒಳಗೆ ನಮ್ಮ ಭಾರತ ದೇಶದ ಚಿತ್ರದ ಪೋಸ್ಟರ್ ನೋಡಿ ಬಹಳ ಖುಷಿಯಾಯಿತು. ನೋಡಿ ಇಲ್ಲಿ ಆಶಿಕ್ ಹೂ ಬಾಹೋರಕ ರಾಜೇಶ್ ಖನ್ನಾ ಅವರ ಪೋಸ್ಟ್ರು. ಆಗ್ ಹಿ ಆಗ್. ಆಹಾ, ಅಮಿತಾಬ್ ಬಚ್ಚನ್ ಕೂಡ ಬಹಳ ಫೇಮಸ್ ಇಲ್ಲಿ. ಮಿಥುನ್ ಚಕ್ರವರ್ತಿಯವರು, ಅಂಬರೀಷ್ ಪುರಿಯವರು, ಅಮಿತಾಬ್ ಬಚ್ಚನ್, ಖೂನ್ ಪಸೀನಾ, ಜಮೀರ್, ಗದ್ದರ್. ಆಹಾ, ನಮ್ಮ ಕನ್ನಡ ಚಿತ್ರಗಳು ಕೂಡ ಫೇಮಸ್ ಆಗಿ ಇದೇ ರೀತಿ ಜಗತ್ತಿನಾದ್ಯಂತ ಪೋಸ್ಟರ್ಸ್ ಬರಬೇಕು. ಯಾ ಹಿಂದೂಸ್ತಾನ್. ಯಾ ಫ್ಯಾನ್. ಓ, ಇವ್ರು ಅಮಿತಾಬ್ ಫ್ಯಾನ್ ಅಂತೆ, ಅದಕ್ಕೆ ಎಲ್ಲ ಪೋಸ್ಟರ್ಸ್ ಅವ್ರು ಹಾಕೊಂಡಿದ್ದಾರೆ. ಓಕೆ, ಅಮಿತಾಬ್ ಬಚ್ಚನ್ ಯು ಮೀಟ್ ಹಿಮ್. ಹಾಂ, ಅಮಿತಾಬ್ ಬಚ್ಚನ್ ಮೀಟ್ ಮಾಡಿದ್ರಂತಿದ್ರು. ಓ, ಯುವರ್ ಫ್ರೆಂಡ್. ವೆರಿ ನೈಸ್. ಹೇರಾ ಪೇರಿ. ಯಾ ನೋಡಿ ಎಷ್ಟು ವಿಷಯಗಳು ಗೊತ್ತು ಇವ್ರಿಗೆ. ಕುರ್ದಿಸ್ತಾನದ ರಾಜಧಾನಿಯಾದ ಎರ್ಬಿಲಿಂದ ಹೊರಗೆ ಹೋಗೋ ಸಮಯ. ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ಮೊಸೂಲ್ಗೆ ಹೋಗ್ತಾ ಇದ್ದೀನಿ. ಸೀಟ್ ಮೇಲೆ ಬ್ಯಾಗ್ ಇಟ್ಟೆ, ಯಾರೂ ಮುಟ್ಟಲ್ಲ. ಎಲ್ಲಿ ಬೇಕೋ ಹೋಗಿ ವಾಪಸ್ ಆಚೆ ಬರ್ಬೋದು. ಈ ಒಂದು ಪ್ರಾಂತ್ಯದಲ್ಲಿ ಭಾಳ ಹುಷಾರಾಗಿರಿ ಅಂತ ಹೇಳಿದ್ರು. ಆದರೆ ಬರ್ತಿದ್ದಂಗೆ
ಇಲ್ಲೊಬ್ರು ಹೋಟ್ಲು ಸ್ನೇಹಿತರು ಹೆಲ್ಪ್ ಮಾಡ್ತಾ ಇದ್ದಾರೆ, ವಾಟರ್ ಬಾಟ್ಲು ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್, ಶುಕ್ರಾನ್ ಬ್ರದರ್. ಅವರೇ ಟ್ಯಾಕ್ಸಿ ತೆಕ್ಕೊಡ್ತೀನಿ ಅಂತ ಹೇಳಿದ್ರು. ಟ್ರಾವೆಲರ್ಸ್ ಕೆಫೆ ಅಂತ ಒಂದು ಜಾಗಕ್ಕೆ ಹೋಗ್ಬೇಕು ನಾನು. ಸೊ ಇಲ್ಲಿಂದ 14 ನಿಮಿಷ ದೂರ ಇದೆ ನನ್ನ ಹೋಸ್ಟ್ ಮನೆ. 4 ಚೆಕ್ ಪಾಯಿಂಟು, ಎಲ್ಲ ಕಡೆ ಪಾಸ್ಪೋರ್ಟ್ ಚೆಕ್ಕು. ಮೊಸೂಲ್ಗೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕ್ವಶನ್ ಮೇಲೆ ಆಯಿತು. ಅದೆಂಥದ್ದು ಏನಿದೆ ಈ ಸಿಟಿ ನೋಡೇ ಬಿಡೋಣ. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 260 ರೂಪಾಯಿ ಚಾರ್ಜ್ ಆಗ್ತಾಯಿದೆ. ಎಲ್ಲ ಕಡೆ ಸೆಕ್ಯೂರಿಟಿ. ಕುರ್ದಿಸ್ತಾನ್ಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಅದು ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಇದು ಸ್ವಲ್ಪ ಬೇರೆ ರೀತಿಯೇ ಕಾಣಿಸ್ತಾ ಇದೆ. ಮೊಸೂಲ್ ನಗರದ ಸಿಟಿ ಸೆಂಟರಲ್ಲಿದ್ದೀವಿ ಇವಾಗ. ಬಾಂಬಿಂದ ಬ್ಲಾಸ್ಟ್ ಆಗಿರೋ ಮನೆಗಳು ನೋಡ್ಬೋದು ನೀವೆಲ್ಲ ಕಡೆನೂ. ಇದ್ರ ಬಗ್ಗೆ ಡೀಟೇಲ್ಸು ಮಾಹಿತಿ ಎಲ್ಲ ಆಮೇಲೆ ಕೊಡ್ತೀನಿ. ನೋಡಿಲಿ ತತ್ತರಿಸಿ ಹೋಗಿದೆ ಎಲ್ಲ, ನೆಲ ಸಮ. ನಮ್ಮ ಡ್ರೈವರ್ ಅಣ್ಣನ ಕೇಳ್ತಾ ಇದೀನಿ ಇವಾಗೇನು ಪ್ರಾಬ್ಲಮ್ ಇಲ್ವಾ ಅಂತ. ರಾಂಗ್ ಕ್ವೆಶ್ಚನ್. ಯಾಕೆಂದರೆ ಇಡೀ ಸಿಟಿನೇ ಬಾಂಬ್ ಆಗಿಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಾನು ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತಾ ಇದೀನಿ, ಅವ್ರು ಏನು ಇಲ್ಲ ಅಂತ ಹೇಳ್ತಾರೆ. ನಂಬ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋದು. ನೋಡಿ ಅಲ್ಲಿ ನೋಡ್ರಿ, ಇಲ್ಲಿ ಉಡಾಯಿಸ್ಬಿಟ್ಟಿದ್ದಾರೆ ಇಡೀ ಮನೆಯೇ. ಅಯ್ಯೋ, ಮೊಸೂಲ್ ಕತೆ ಇದು. ಬೇಜಾರಾಗುತ್ತೆ. ಇಲ್ಲಿಯ ಜನಗಳು ತಮ್ಮ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ. بس لا تلف لا يمين ولا يسار. انت تعال بضرقبه والقبل من تعبر التقاطع التحق على اليسار. انت ضد التحق راح تشوفه فوقاته. تمام ما مشكله. ರೂಟ್ ಹೇಳಿದ ರೀತಿ ಅದು. ಅಯ್ಯೋ ನೋಡ್ರಿ, ಇಲ್ಲಿ ಬ್ಲಾಸ್ಟ್ ಮಾಡಿ ಉಡಾಯಿಸ್ಬಿಟ್ಟಿದ್ದಾರೆ. ಇಡೀ ಸಿಟಿನೇ ಉಡಾಯಿಸ್ಬಿಟ್ಟಿದ್ದಾರೆ. ಇದೇ ನಾನು ಉಳ್ಕೊಳ್ಳೋಂತಹ ಜಾಗ ಇವತ್ತು. ಸೈಫ್ ಶಬಾನ್ ಅಂದ್ಬಿಟ್ಟು ಸ್ನೇಹಿತರು ಮೀಟ್ ಮಾಡಿಲ್ಲ ಇವತ್ತು ಫಸ್ಟ್ ಟೈಮ್. ಸೈಫ್ ಅಂತ ಯಾವ ಸ್ನೇಹಿತರು ನನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ, ಅವರೊಬ್ಬರು ಟ್ರಾವೆಲರು. ಸೊ ಅವರು ಎಲ್ಲ ಟ್ರಾವೆಲರ್ಸ್ನ ಈ ಒಂದು ಅವರ ಕೆಫೆಯಲ್ಲಿ ಹೋಸ್ಟ್ ಮಾಡ್ತಾರಂತೆ. ಅಂದರೆ ಸ್ಪೆಷಲ್ ಫೆಸಿಲಿಟಿ ಏನೂ ಇಲ್ಲ ಸರ್, ನಿಮ್ಮ ಯಾವುದಾದ್ರು ಒಂದು ಕೌಚಲ್ಲೋ ಏನಾದ್ರು ಮಲಗಬೇಕು, ನಾನು ಬಂದು ಅಲಾಟ್ ಮಾಡಿಕೊಡ್ತೀನಿ, 1 ಅವರ್ ಆಗುತ್ತೆ, ಚೂರು ಕಾಯಿರಿ ಅಂತ ಹೇಳಿದ್ರು. ಸೊ ಒಂಚೂರು ಫೋನ್ಗಿನೆಲ್ಲ ಚಾರ್ಜ್ ಮಾಡಿ ರೆಡಿ ಆಗ್ತೀನಿ. ಬೇರೆ ಬೇರೆ ದೇಶದ ಫ್ಲ್ಯಾಗ್ಗಳನ್ನ ಈ ಒಂದು ಜಾಗದಲ್ಲಿ ನೀವು ನೋಡ್ಬೋದು. ಅಂದರೆ ಈ ಮನುಷ್ಯ ಯೂನಿವರ್ಸಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇಷ್ಟು ಇವರ ದೇಶದಲ್ಲಿರುವಂತಹ ಪ್ರಾಬ್ಲಮ್ಸ್ ನಡುವೆ, ಇವರ ಸಿಟಿಯ ನಡುವೆ ಇರುವಂತಹ ಪ್ರಾಬ್ಲಮ್ಸ್ ನಡುವೆ ಕೂಡ ನನ್ನನ್ನು ಹೋಸ್ಟ್ ಮಾಡೋದಕ್ಕೆ ಧನ್ಯವಾದ. ಬರ್ತಿದ್ದಾಗೆ ಕೆಫೆಲಿ ಲೋಕಲ್ ಹುಡುಗರು ಫುಲ್ಲು ಗೇಮ್ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮಾಫಿಯಾ. ಇವ್ ನೋಡ್ರಿ, ಇವನು ಚಿಕ್ಕ ಹುಡುಗ ಸಿಗರೆಟ್ ಸೇರ್ತಾ ಇದ್ದಾನೆ. ಇಷ್ಟು ವಾಟ್ ಈಸ್ ಏಜ್? 6 years, 5 years, 10 years? Yes 10. 10 سنوات. 10 ವರ್ಷಕ್ಕೆ ದಮ್ ಹೊಡಿತಾನೆ ನನ್ನ ಮಗ. 10 سنوات. ಏನು ಹೇಳಬೇಕು. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮಾಡಬೇಡಿ. ಈ ದೇಶಗಳೆಲ್ಲ 10 ವರ್ಷಕ್ಕೆ 7-8 ವರ್ಷಕ್ಕೆ ಸಿಗರೆಟ್ ಸೇದಕ್ಕೆ ಶುರು ಮಾಡ್ತಾರೆ, ಒಳ್ಳೇದಲ್ಲ. ಇಲ್ಲಿ ಬ್ರದರು ಎಲ್ಲರೂ ಒಳ್ಳೆ ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಥರ ಚೆನ್ನಾಗಿದ್ದಾರೆ ನೋಡಿ ಎಲ್ಲ. ನಮಸ್ಕಾರ, ಶುಭ ಸಂಜೆ ನನ್ನ ಪ್ರೀತಿಯ ಸ್ನೇಹಿತರೆ. ನಾವಿದ್ದೀವಿ ಇರಾಕ್ ದೇಶದ ಬಹಳ ವಿವಾದಾತ್ಮಕ ನಗರ ಮೊಸೂಲ್ನಲ್ಲಿ. ಅಮೇರಿಕಾ ದೇಶ ಸದ್ದಾಮ್ ಹುಸೇನ್ ಅವರನ್ನು ಈ ಒಂದು ಜಾಗದಿಂದ ಕಿತ್ತಾಕಿದ ನಂತರ, ಇರಾಕ್ ದೇಶದಿಂದ ಅದಾದಮೇಲೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾಗಿ ಸಾಕಷ್ಟು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಈ ಒಂದು ಜಾಗಕ್ಕೆ ಎಂಟ್ರಾಗಿ ಇಡೀ ಮೊಸೂಲ್, ಸುಂದರವಾಗಿದ್ದಂತಹ ಮೊಸೂಲ್ ನಗರವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿಬಿಡ್ತಾರೆ. ಎಲ್ಲ ಕಡೆ ಬಾಂಬ್ ಹಾಕಿ ಆ ಒಂದು ಕ್ಷಣದಲ್ಲಿ ಈ ಒಂದು ರಾಜ್ಯದ ಜನರು ಅಥವಾ ಈ ಒಂದು ಊರಿನ ಜನರು ತತ್ತರಿಸಿ ಹೋಗ್ತಾರೆ. ಇವತ್ತು ನಾನು ಅಂಥದ್ದೇ ಒಬ್ಬ ಅದ್ಭುತವಾದ ಪರ್ಸನ್ ಜೊತೆಗೆ ನಿಂತಿದ್ದೀನಿ. ಇವತ್ತು ನಾವು ಬಂದಿರುವಂತಹ ಒಂದು ಸ್ಟ್ರೀಟ್ ನೋಡಿ ಹೆಂಗಿದೆ ಅಂತ. ಆದರೆ ಜಸ್ಟ್ ಹೌ ಮೆನಿ ಇಯರ್ಸ್ ಬಿಫೋರ್ ಇಟ್ ವಾಸ್ ಲೈಕ್ ದಿಸ್? 2018 ನೋಡಿ, 2025ರಲ್ಲಿ ಇವಾಗ ಹಿಂಗಿದೆ. 2025ನೇ ಇಸ್ವಿಯಲ್ಲಿ ಹೀಗಿರುವಂತಹ ಜಾಗ 2018ರಲ್ಲಿ ಹೇಗಿತ್ತು ಅಂತ.
ಸೊ ಇಮ್ಯಾಜಿನ್ ಮಾಡ್ಕೋಬೋದು ನಾವು ಎಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಇವರು ಇಲ್ಲಿಯ ಜನಗಳು ಅಂತ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಯು? Yeah, it's difficult time for all the city, not just for me. Okay. But So, now things are better? hearing again, yeah. Okay. So things have improved and everything is peaceful now for visitors to Now come? it's very peaceful and it's very safe. And you have been maybe in all Iraq. You saw that by your eyes. But everybody says Mosul is the most dangerous city in Iraq. We'll see in your video. ಸೊ ಎಲ್ಲರೂ ಹೇಳ್ತಾರಲ್ಲ ಮೊಸೂಲ್ ಬಹಳ ಡೇಂಜರಸ್ ಅಂತ. ಬ್ರದರ್ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷಿಸಿ ನೋಡು ಅಂತ. ಅಂದರೆ ಪ್ರತ್ಯಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡಿ, ನಾಳೆ ಎಲ್ಲ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಸೊ ವಿ ಗೋಟ್ ಟು ಸಿ ಎವ್ರಿಥಿಂಗ್, ರೈಟ್? Sure. ಓಕೆ, ಥ್ಯಾಂಕ್ ಯು ಸೋ ಮಚ್. Two sides, like the destroyed part Yeah. of the city and the ಇಲ್ಲಿ ನಾವೊಂದು ಪ್ರೈವೇಟ್ ಮ್ಯೂಸಿಯಂ ಒಳಗೆ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಹೋಲಿ ಬುಕ್ ಆಫ್ ಕುರಾನು ಮತ್ತು ಹೋಲಿ ಬೈಬಲ್ ಅರೇಬಿಕ್ ಭಾಷೆಯಲ್ಲಿ. ಮತ್ತು ಮಧ್ಯೆ ಇರುವಂತಹ ಬಟ್ಟೆಯ ತುಂಡೇನಿದೆ ಇದು ಮೆಕ್ಕಾದಿಂದ ತಂದಿರೋದು. ಆಮೇಲೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಮೆಡಾಲಿಯನ್ನು ಪೋಪ್ ಫ್ರಾನ್ಸಿಸ್ ಅವರು ಮೊನ್ನೆ ಅಷ್ಟೇ ತೀರ್ಕೊಂಡ್ರಲ್ಲ, ಅವರು ವ್ಯಾಟಿಕನ್ ಪೋಪ್ ಅವರು ಇದನ್ನು ಇಲ್ಲಿ ಗಿಫ್ಟ್ ಮಾಡಿದಂತೆ. 2021 ಇಸ್ವಿಯಲ್ಲಿ ಪೋಪು ಮೊಸೂಲ್ಗೆ ವಿಸಿಟ್ ಮಾಡಿದ್ರಂತೆ. ಜಸ್ಟ್ 3 years ಆಫ್ಟರ್ ದ ಬಾಂಬಿಂಗ್ ಹಿ ಹ್ಯಾಡ್ ಕಮ್ ಹಿಯರ್. after the war, like ಓಕೆ, ಆಫ್ಟರ್ ದ ವಾರ್ 3 years ಆಫ್ಟರ್. ಓಕೆ. ಸೊ ಈ ಒಂದು ಮ್ಯೂಸಿಯಮಲ್ಲಿ ಸಾಕಷ್ಟು ಬೇರೆ ಬೇರೆ ಹಳೆಯ ಕಾಲದ ಇಲ್ಲಿಯ ಊರಿನ ವಸ್ತುಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಸೊ ಇಲ್ಲೇನು ನೋಡ್ತಾರೆ, 2 ಡ್ರೆಸ್ಸು. ಇದು ಅರೇಬಿಕ್ ವಿಲೇಜಸ್ಸಲ್ಲಿ ಬಳಕೆ ಮಾಡುವಂತಹ ಡ್ರೆಸ್ಸು. ಓಕೆ, ಇಜೀದಿ ಡ್ರೆಸ್. ಓಕೆ, ದಿಸ್ ಇಸ್ ಅ ಡಿಫ್ರೆಂಟ್ ಟ್ರೈಬ್. ಇಜೀದಿ ಇಟ್ಸ್ ಅ ಡಿಫ್ರೆಂಟ್ ಟ್ರೈಬ್. so here the ಇಲ್ಲೇ ನೋಡ್ತಾ ಇದ್ರೆ ಇದು ತುರ್ಕ್ಮನ್ ಡ್ರೆಸ್ಸು. ಕುರ್ದಿಶ್. ಓಕೆ, ಕುರ್ದಿಶ್ ಡ್ರೆಸ್ಸು. ಬೆಡವಿನ್ ಟ್ರೈಬ್, ದ ಪೀಪಲ್ ಹೂ ಲಿವ್ ಇನ್ ದ ಡೆಸರ್ಟ್. ಓಕೆ, ಬೆಡವಿನ್ ಟ್ರೈಬ್ಸ್ ಅವ್ರದ್ದು. ಓಕೆ, ಶಬಕಿ. ಈ ಮೊಸೂಲ್ ಪ್ರಾಂತ್ಯದಲ್ಲಿರುವಂತಹ ಬೇರೆ ಬೇರೆ ಎಥನಿಸಿಟೀಸ್. ಯೋಂಗ್ಕ್ಯಾಲ್, ಖಾತೂಮ್. ಓಕೆ, Effendi, young boy, Oh. teacher, lawyer, any officer. ಓಕೆ, ಎಫೆಂದಿ. ಓಕೆ, Christian women ಕ್ರಿಶ್ಚಿಯನ್ ವುಮೆನ್ ಆಫ್ ಮೊಸೂಲ್ ಆ್ಯಂಡ್ ದಿಸ್ ರೀಜನ್. around Mosul. ಓಕೆ. ವಾಟ್ ಈಸ್ ದಿಸ್ ಏರಿಯಾ ಕಾಲ್ಡ್ ಎಸ್? Hamdaniya. ಹಮ್ದಾನಿಯಾ. ಓಕೆ. Musallimat, ಮುಸಲ್ಮಾನ್. ಓಕೆ, Musalli women, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಡ್ರೆಸ್. Assyrians people. ಅಸಿರಿಯನ್ ಪೀಪಲ್. ಓಕೆ, ಇನ್ನೊಂದು ಪಂಗಡ ಇದೆ ಇಲ್ಲಿ, ಅಸಿರಿಯನ್ಸ್ ಅಂತ. ಇವರು ಬೇರೆ ರೀತಿಯ ಕಲ್ಚರ್ನ ಫಾಲೋ ಮಾಡ್ತಾರೆ. ಅವರ ಸ್ಪೆಷಲ್ ಡ್ರೆಸ್ ಇದು. ವೆರಿ ಯುನೀಕ್ ಡ್ರೆಸ್ಸಿಂಗ್. ಸೊ ನಾವು ಬಂದಿದ್ದೀವಿ ಒಂದು ಟ್ರೆಡಿಷ್ನಲ್ ಹೌಸ್ಗೆ. ಈ ಒಂದು ಜಾಗದಲ್ಲಿ ಈ ಒಂದು ದೇಶದ ಪ್ರಾಂತ್ಯದ ಸಾಕಷ್ಟು ಫೇಮಸ್ ಜನಗಳ ಚಿತ್ರಣಗಳನ್ನು ಹಾಕಲಾಗಿದೆ. ನೋಡಿ, ಎಲ್ಲ ಕಡೆನೂ ಪ್ರತಿಯೊಂದು ಕಡೆನೂ ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಳೇ ಕಾಲದ ಮೊಸೂಲ್ ಮನೆಗಳು ಯಾವ ರೀತಿ ಇರ್ತಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಏನು ನೋಡ್ತಾ ಇದ್ದಾರೆ, ಇದು ನಮ್ಮ ಯುವಕರು ಮೊಹಮ್ಮದ್ ಹಾಕೊಂಡಿರುವಂತಹ ಡ್ರೆಸ್ಸು, ಟ್ರೆಡಿಷ್ನಲ್ ಮೊಸೂಲ್ ಡ್ರೆಸ್. ನೈಸ್ ಟು ಮೀಟ್ ಯು ಬ್ರದರ್. ಸೊ ಯು ಟೇಕ್ ಕೇರ್ ಆಫ್ ದ ಪ್ಲೇಸ್. ಓಕೆ, ಸೊ ನೈಸ್. ಒಂದು ಮಿರರ್ನ ಕೂಡ ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಮೊಸೂಲಲ್ಲಿ ರಾತ್ರಿಯ ಊಟಕ್ಕೆ ಬಂದಿದ್ದೀವಿ. ಇಲ್ಲಿಯ ಸ್ಟೈಲೇ ಬೇರೆ. ಇಡೀ ಇರಾಕ್ ದೇಶದಲ್ಲಿ ಮೊಸೂಲಷ್ಟು ಅತ್ಯಂತ ಕಮ್ಮಿ ದರದಲ್ಲಿ ಊಟ ತಿಂಡಿಗಳು ಮತ್ತು ವಸ್ತುಗಳು ಸಿಗೋದು ಬೇರೆ ಎಲ್ಲೂ ಇಲ್ವಂತೆ. ಮೋಸ್ಟ್ಲಿ ಇದು ಯಾರೂ ಬರಲ್ವೇನೋ, ಅಥವಾ ಇಲ್ಲಿಯ ಟೂರಿಸ್ಟಿಕ್ ವರ್ಷನ್ ಇಲ್ವಲ್ಲ, ಯಾರು ಜಾಸ್ತಿ ಟೂರಿಸ್ಟ್ ಬರಲ್ಲ ಈ ಜಾಗಕ್ಕೆ, ಅದಕ್ಕೆ ಪ್ರಾಬಬ್ಲಿ ಅದೇ ರೀತಿ ಉಳ್ಕೊಂಡಿದೆ ಅಂತ ಅನಿಸುತ್ತೆ. ನೋಡಿ ಜಗ್ಗು ಯಾವ ರೇಂಜಿಗಿದೆ ಅಂತ. ಸೊ ಒಂದು ಕಾಫಿ ಟ್ರೈ ಮಾಡ್ತಾ ಇದ್ದೀವಿ ಈ ಜಾಗದಲ್ಲಿ. you finish your cup, you should make this more. ಓಕೆ, ಅದರ್ವೈಸ್ ದೇ ವಿಲ್ ಪೋರ್ ಅಗೇನ್. ಓ, ಕಾಫಿಯನ್ನು ಕುಡಿದ ನಂತರ ನೋಡಿ ಇಲ್ಲೂ ಅಷ್ಟೇ ಯಾಜ್ದ್ ಥರ. ಯಾಜ್ದ್ ಇನ್ ಇರಾನ್ ಆಲ್ಸೋ ಪುಟ್ ಕಾರ್ಡಮಮ್ ಆನ್ ಕಾಫಿ. ಸೇಮ್ ಕಲ್ಚರ್. ಸೊ ಕಾಫಿಯ ಮೇಲೆ
ಏಲಕ್ಕಿ ಪುಡಿಯನ್ನು ಉದುರಿಸಿ ಕೊಡ್ತಾರೆ. ಮತ್ತು ಕಾಫಿ ಕುಡಿದ ನಂತರ ಕಪ್ಪನ್ನು ಅಲ್ಲಾಡಿಸಿ ಇಡಬೇಕಂತೆ. ಅಲ್ಲಾಡಿಸ್ಲಿಲ್ಲ ಅಂದರೆ ಮತ್ತೆ ಹಾಕ್ತಾರೆ. ನೀವು ಎಲ್ಲಿವರೆಗೂ ಅಲ್ಲಾಡಿಸಲ್ಲ ಅಲ್ಲಿವರೆಗೂ ಹಾಕ್ತಾನೆ ಇರ್ತಾರೆ ಕಾಫಿ. ಈ ಒಂದು ಬೀದಿ ಮತ್ತು ಎದುರುಗಡೆ ಇರುವಂತಹ ಚರ್ಚನ್ನ ನೀವೆಲ್ಲ ನೋಡ್ಬೋದು. ಆದರೆ 2018 ಇಸ್ವಿಯಲ್ಲಿ ಈ ಒಂದು ಜಾಗ ಹೇಗಿತ್ತು ಅನ್ನೋದನ್ನು ಈಗ ತೋರಿಸ್ತಾರೆ ನೋಡಿ. ಮೈ ಗಾಡ್, ಛಿದ್ರ ಮಾಡಿಬಿಟ್ಟಿದ್ದಾರೆ ಜಾಗನ. ಇವಾಗ ಮತ್ತೆ ಮುನ್ಸಿಪಾಲ್ ನೋಡಿ, ಇವಾಗ ಮತ್ತೆ ಹಿಂಗೆ ಮಾಡಿದ್ದಾರೆ. ಸೊ ನಮ್ಮ ಬ್ರದರು ಮೊಸೂಲ್ ಮುನ್ಸಿಪಾಲಿಟಿಲೇ ಕೆಲಸ ಮಾಡಿಕೊಂಡು ಇಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ದ ಗುಡ್ ವರ್ಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ರಿವೈವಿಂಗ್ ಯುವರ್ ಓನ್ ಸಿಟಿ. ಇಟ್ಸ್ ನಾಟ್ ಸೋ ಈಸಿ. We try to do our best. Yeah, it is really a difficult job. Yeah. ಮೈ ಗಾಡ್, ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಲೋಗೋ ನೋಡಿ, ಇವತ್ತಿನ ರಾತ್ರಿ ನಾವು ಉಳ್ಕೊತಾ ಇರೋಂತಹ ಜಾಗ ಟ್ರಾವೆಲರ್ಸ್ ಕೆಫೆ. ಎಷ್ಟು ಅತ್ಯದ್ಭುತವಾದ ಲೋಗೋನ ಡಿಸೈನ್ ಮಾಡಿದ್ದಾರೆ ನೋಡಿ. ಗ್ಲೋಬು ಒಬ್ಬ ಟ್ರಾವೆಲರು, ಹಾಗೆ ಅದನ್ನು ಒಂದು ಕಾಫಿ ಕಪ್ಪಲ್ಲಿ ಮತ್ತು ಸಾಸರ್ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಈ ಒಂದು ಜಾಗ ಯಾರೇ ಒಬ್ಬ ಟ್ರಾವೆಲರ್ ಬಂದ್ರೂ ಈ ಜಾಗದಲ್ಲಿ ಉಚಿತವಾಗಿ ಉಳ್ಕೊಂಡು ಇಲ್ಲಿಯ ಫೆಸಿಲಿಟಿನ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಹೋಸ್ಟ್ನ ಆಸೆ. ಒಂದೇ ಜೀವನದಲ್ಲಿ ಲಕ್ಷಾಂತರ ಅನುಭವಗಳು. ಇವತ್ತಿನ ರಾತ್ರಿ ಈ ಕೆಫೆಯಲ್ಲಿ ಕಳೆಯಲಿದ್ದೇನೆ. ಎಲ್ಲರೂ ಹೋದರು, ವ್ಯಾಪಾರ ವಹಿವಾಟು ಮುಗೀತು. ಸಮಯ ಈಗ 12:45 ಅಥವಾ 1 ಗಂಟೆ ಆಗಿರಬೇಕು. ನಾನು ಮಲಗುವಂತಹ ಜಾಗ ಈ 2 ಪೂಲ್ ಟೇಬಲ್ ನಡುವೆ. ಜಾಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇವತ್ತಿನ ರಾತ್ರಿ ನಿದ್ದೆ ಮಾಡುವಂತಹ ಜಾಗ. ಅನ್ಕೋಬೋದು ನೀವೆಲ್ಲ ಹೋಟ್ಲು ತೊಗೋಬೋದಿತ್ತು ಆರಾಮಾಗಿ ಅಂತ, 1000 ರೂಪಾಯಿಗೋ 2000 ರೂಪಾಯಿಗೋ 3000 ರೂಪಾಯಿಗೋ. ಆದರೆ ಬೇರೆ ಬೇರೆಯವರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಲ್ಲಿಯ ಲೋಕಲ್ ಲೈಫ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಉತ್ತಮವಾದ ಆಪರ್ಚುನಿಟಿ ಯಾವತ್ತೂ ಸಿಗಲ್ಲ. ಇವತ್ತು ಈ ದೇಶದಲ್ಲಿ ಅತ್ಯಂತ ಪ್ರಿಯವಾದ ಮತ್ತು ಎಲ್ಲರೂ ಬಹಳ ಇಷ್ಟಪಡುವಂತಹ ಡಾಮಿನೋ ಆಟವನ್ನು ನಮ್ಮ ಕೆಫೆ ಬಾಯ್ಸ್ ಜೊತೆಗೆ ಆಡ್ತಾ ಇದ್ದೀನಿ. ಸೊ ಫಸ್ಟು ಡಾಮಿನೋಸ್ನೆಲ್ಲ ಹಿಂಗೆ ಹಾಕೋಬೇಕು. ಕಲಿಸ್ತಾರೆ. ಕಲಿಸಿದ ಮೇಲೆ ಹಿಂಗೆ ಜೋಡಿಸ್ತಾರೆ ಲೈನ್ಗೆ ನೋಡಿ, ಜೋಡಿಸ್ತಾರೆ ಲೈನಿಗೆ ಜೋಡಿಸ್ತಾರೆ. ಇವಾಗ ಫಸ್ಟು 2 ತೊಗೋಬೇಕು ಎಲ್ಲರೂ. ಅದಾದಮೇಲೆ 3 ತೊಗೊಳ್ಬೇಕು. ಒಟ್ಟು ಹೌಮಿನಿ ಎಷ್ಟಿರುತ್ತೆ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಪೀಸ್ ಇರುತ್ತೆ. ಓಕೆ, ಹೊಸ ಆಟ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಒಬ್ಬೊಬ್ರಿಗೂ 7 ಪಾನ್ ಬಂತು. ಇಲ್ಲಿ 6 7 ಇಲ್ಲೂ ಇದೆ. ಸೊ ಇಲ್ಲಿ ಖಾಲಿ ಆದರೆ ಅಲ್ಲಿಂದ ಎತ್ಕೋಬೇಕು. ಫಸ್ಟು ಇವ್ರು ಇಡ್ತಾರೆ. ಈಗ 6 ನನ್ನ ಹತ್ರ ಇದ್ದರೆ ನಾನು ಮ್ಯಾಚ್ ಮಾಡಬೇಕು ಇದನ್ನು, ಅವರು ಅದನ್ನು ಮ್ಯಾಚ್ ಮಾಡಬೇಕು. ಅದಾದಮೇಲೆ ಹೇಳ್ತಾ ಹೋಗ್ತೀನಿ ರೂಲ್ಸು. ಸೊ ಇವ್ರು 6 ಇಟ್ಟರು, ನನ್ನ ಹತ್ರ 6 ಇತ್ತು, ಸೊ ಮ್ಯಾಚ್ ಆಯಿತು. ಈಗ ಅವ್ರು ಆ ಸೈಡ್ ಇಡ್ತಾರೆ. ಓಕೆ ಬ್ರೋ. ಸೊ ಇವಾಗ ಇವ್ರಿಗೆ ಆಪ್ಷನ್ ಏನಂದರೆ, ಇವರು 6 ಇಡ್ಬೋದು, ಇಲ್ಲ ಇದು 0, ಇದಂದರೆ 0. ಇವ್ರು 0 ಇಡ್ಬೋದು ಅಥವಾ 3 ಇಡ್ಬೋದು. ಸೊ ಇವ್ರನ್ನ ಏನು ಮಾಡಿದ್ರು, 3 ಇಟ್ಟರು. ಈಗ ನಾನು 3 ಇಡ್ಬೋದು ಅಥವಾ 0 ಇಡ್ಬೋದು. 3 ಇಡ್ಬೋದು. ನನ್ನ ಹತ್ರ ಇರೋದು ನೋಡಿ, ನನ್ನ ಹತ್ರ ಇದ್ದರೆ 3 ಅಥವಾ 0 ಇಲ್ಲ. ಅವಾಗೇನು ಮಾಡಬೇಕು, ನಾನು ಇಲ್ಲಿಂದ ತೊಗೋಬೇಕು. ಒಂದನ್ನು ತೊಗೊಂಡು ನೋಡಬೇಕು. ಓ, ಇದರಲ್ಲೂ ಇಲ್ಲ. ನೋ, 1 ಮೋರ್. ಇಲ್ಲ ಅಂದರೆ ಮತ್ತೆ ತೊಗೋಬೇಕು. 0 ಬಂತು ನೋಡಿ, 0 ಬಂತು, 0 ಇಡ್ತಾಯಿನಿ. ಸೊ ಇವಾಗ ನನ್ನ ಹತ್ರ ಎಕ್ಸ್ಟ್ರಾ 2 ಬಿತ್ತು. ಸೊ ಯಾರ ಹತ್ರ ಬೇಗ ಮುಗಿದೋಗುತ್ತೋ ಪಾಯಿಂಟ್ಸು ಅವ್ರು ವಿನ್ ಆಗ್ತಾರೆ. ಮತ್ತು ಕೊನೆಯದಾಗಿ ಪಾಯಿಂಟ್ಸ್ನ ಕೌಂಟ್ ಮಾಡ್ತಾರೆ. 5 ಇವಾಗ ನೋಡಿ, 5 ಇಡಬೇಕು ಅಥವಾ 5 ಇಡಬೇಕು. ಇಬ್ಬರೂ 2 ಸೈಡು 5 ಇದೆ. ನನ್ನ ಹತ್ರ ನೋಡಿ 4 ಇಡ್ಬೋದು ಅಥವಾ 5 ಇಡ್ಬೋದು. 4 ಅಥವಾ 5 ಇವಾಗ ನನ್ನ ಹತ್ರ 4 ಇತ್ತು, ಇಟ್ಟೆ. ಸೊ ಆ ಕಡೆ ಅವ್ರು ಮತ್ತೆ 5 ಇಟ್ಟರು. ಈಗ ಈಗ 1 ಇಡಬೇಕು. 1 5. ಈಗ 1 ಅಥವಾ 5 ಯಾವ್ದಾರು 1 ಇಡಬೇಕು ನಾನು. ನನ್ನ ಹತ್ರ 1. ಸೊ 1 ಇದೆ, ಇಟ್ಟೆ. ಸೊ ತಲೆ ಉಪಯೋಗಿಸಿ ಆಡಬೇಕು ಇದನ್ನು. ಇನ್ನೂ ನಾನು ಕಲ್ತ್ಕೋತಾ ಇದ್ದೀನಿ. ಸೊ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಇವಾಗ 5 ಇಡಬೇಕು ಅಥವಾ 5 ಇಡಬೇಕು. 2 ಸೈಡು 5 ಇದೆ. 1 ಇಡಬೇಕು ಅಥವಾ 5 ಇಡಬೇಕು. 1 ಇಟ್ಟೆ. ಓಕೆ, 3 ಇಡಬೇಕು ಅಥವಾ 5 ಇಡಬೇಕು.
3 ಅಥವಾ 5. 3 ಅಥವಾ 5. 1 ಅಥವಾ 5. 5 ಇತ್ತು, 5 ಇಟ್ಟೆ. ಹಾಂ 5. ಇವಾಗ 2 ಅಥವಾ 1. 0. 2 ಇಡಬೇಕು ಅಥವಾ 0 ಇಡಬೇಕು? 2 ಅಥವಾ 0. 2 ಇಟ್ಟೆ. ಹಾಂ 0 ಅಥವಾ 0 ಇಡಬೇಕು. ಓಕೆ 0 ಅಥವಾ 0 ಇಡಬೇಕು. ಓಕೆ 0. Domino. ಏನು? Domino. Visit. ಯು ವಿನ್. ವೈ? Ani. Visit. ವೈ? شو ಐ ಹ್ಯಾಡ್ ದಿಸ್ ಒನ್. ಓಕೆ. أنا فزت. شو والله فزت. ಸೊ ಕಲ್ತ್ಕೋತಾ ಇದ್ದೀನಿ. شو ಸೊ ಇಲ್ಲಿಯ ಫೇಮಸ್ ಹುಕ್ಕಾ ಸೇರ್ತಾ ಇದ್ದೀನಿ. ನಿಜವಾಗ್ಲೂ ಅದ್ಭುತವಾಗಿದೆ ರೀ. ಎಂಥ ಪಾಟ್ ಗೊತ್ತಾ? ವೈ ಡಿಡ್ ಹಿ ವಿನ್? خليه يقراها هو. خليه يكتب. brother فاز. ಸೊ ಕೊನೆಗೆ ಉಳಿಯುವಂತಹ ಪಾಯಿಂಟ್ಸ್ ಕೌಂಟ್ ಮಾಡಿ ಅವ್ರ ಹೆಸರಿಗೆ ಹಾಕ್ತಾರೆ. ಸೊ ಅವ್ರಿಗೆ 42 ಪಾಯಿಂಟ್ಸ್ ಬಂತು ಇವಾಗ. خليه اكتب 4. اكتب 8 جو. اكتب 8. ಇಲ್ಲಿದೆಯಲ್ಲ ಸ್ಪೆಷಲ್ ಹುಕ್ಕಾ ಪಾಟ್ಸು, ಇದೆಲ್ಲ ಒಳಗೆ ಇನ್ನರ್ ಲೈನಿಂಗು ಕಾಪರ್ ಇದೆ. ಎಲ್ಲ ಕಡೆನೂ ಸಿಗೋದು ಸ್ಟೀಲ್ ಲೈನಿಂಗು. ತುಂಬ ಹೀಟ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಇಲ್ಲಿ ಬ್ರದರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಲ್ಲ ಕಾಪರ್ ಪಾಟ್ಸು ಇರಾಕ್ ದೇಶದಲ್ಲೇ ಮಾಡೋದು. ತುಂಬ ಅದ್ಭುತವಾಗಿದೆ ಮಾತ್ರ. ಸೊ ಸಿಗೋಣ ನಾಳೆ ಬೆಳಗ್ಗೆ ಮೊಸೂಲ್ ನಗರದಲ್ಲಿ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ವಿಷಯಗಳನ್ನ ತೋರಿಸೋದಿದೆ. ಅಲ್ಲಿವರೆಗೂ ಶುಭ ರಾತ್ರಿ. ಅಲ್ವಿದಾ.